all, and minasan konnichiwa. Do you know in Japanese culture, the number 4 is often avoided or considered unlucky because it is associated with death? ಎಸ್ ಇಟ್ ಈಸ್ ರೈಟ್. ಜಾಪನೀಸ್ ಅಲ್ಲಿ ನಂಬರ್ 4ನ ಶಿ ಇಲ್ಲಾಂದ್ರೆ ಯೋನ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಎವ್ರಿ ಡೇ ಲೈಫ್ ಅಲ್ಲಿ ಪೀಪಲ್ ಅದನ್ನ ಯೋನ್ ಅಂತ ಯೂಸ್ ಮಾಡ್ತಾರೆ. ಶಿ ಅಂತ ಯಾಕೆ ಕರೆಯಲ್ಲ ಅಂತಂದ್ರೆ ಶಿ ಇಸ್ ಆಲ್ಸೋ ಮೀನ್ ಬೈ ಡೆತ್ ಅಂತ ಅರ್ಥ. ಯೂಶಲಿ ನಂಬರ್ 4ನ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟಲ್ಸ್ ಅಂಡ್ ಹೋಟೆಲ್ಸ್. ಕೆಲವೊಂದು ಹಾಸ್ಪಿಟಲ್ಸ್ ಅಲ್ಲೇ ಆಗಲಿ ಹೋಟೆಲ್ಸ್ ಅಲ್ಲೇ ಆಗಲಿ ನಂಬರ್ 4 ಫ್ಲೋರ್ ಇರಲ್ಲ, ಡೈರೆಕ್ಟ್ ಆಗಿ ನಂಬರ್ 5 ಫ್ಲೋರ್ ಇರುತ್ತೆ. ಹಾಸ್ಪಿಟಲ್ಸ್ ಅಲ್ಲಿ ಸಹ ನಂಬರ್ 4 ಬೆಡ್ ಇರಲ್ಲ, ಡೈರೆಕ್ಟ್ ಆಗಿ ನಂಬರ್ 5 ಬೆಡ್ ಇರುತ್ತೆ. ಆಸ್ ದೇ ಕನ್ಸಿಡರ್ ಇಟ್ ಆಸ್ ಅನ್ಲಕ್ಕಿ, ದೇ ಡೋಂಟ್ ಯೂಸ್ ನಂಬರ್ 4 ಇನ್ ಅ ಬೆಡ್ ಆರ್ ಫ್ಲೋರ್ಸ್ ಅಲ್ಲೆಲ್ಲಾಗಿ ಯೂಸ್ ಮಾಡಲ್ಲ. ಕೆಲವೊಂದ್ ಕಡೆ ನಂಬರ್ 13ನ ಈ ತರ ಅನ್ಲಕ್ಕಿ ಆಗಿ ಕನ್ಸಿಡರ್ ಮಾಡ್ತಾರಲ್ವಾ, ಆಸ್ ವಿ ಆಲ್ ನೋ. ಹಾಗೆ ಜಪಾನ್ ಅಲ್ಲಿ ನಂಬರ್ 4ನ ಆ ತರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದು ಗಿಫ್ಟ್. ಯಾರಿಗಾದ್ರು ಗಿಫ್ಟ್ ಮಾಡ್ಬೇಕು ಅಂದ್ರೆ 1 ಇಲ್ಲ 2 ಇಲ್ಲ 3 ಆ ತರ ಕೊಡ್ತಾರೆ. ಯೂಶಲಿ ಕೌಂಟ್ ಮಾಡಿ ಇವಾಗ ಚಾಕ್ಲೇಟ್ಸ್ ಆಗಲಿ, ಯಾರಿಗಾದ್ರು ಚಾಕ್ಲೇಟ್ಸ್ ಕೊಡಬೇಕು ಅಂತಂದ್ರೆ ನಂಬರ್ 4 ಚಾಕ್ಲೇಟ್ಸ್ ಆಗಲಿ ಆ ತರ ಏನು ಕೊಡೋದಿಲ್ಲ. ಸೊ 3 2 5 ಆ ತರ ಚಾಕ್ಲೇಟ್ಸ್ ನ ಕೊಡ್ತಾರೆ. ಯೂಶಲಿ ದೇ ಡೋಂಟ್ ಪ್ರಿಫರ್ ನಂಬರ್ 4. So that's all for today. Follow to know more about Japanese. Thank you. Bye bye.